ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ದೆ ಅಂತ ಅನ್ಕೊಂಡು ಬಂದ್ಬಿಡ್ಬೋದು ಇವಳು ಅಂತ ಹೇಳಲ್ಲ ಅನ್ಕೊಂಡಿದ್ರು. ಅಮ್ಮ ಅದಕ್ಕೆ ಏನಂದ್ರು, ಹೋಗು ನೀನು ಅಂತಾನೆ ಹೇಳಿದ್ರು. ಸರ್ ನಾನು ನರ್ಕಕ್ಕೆ ಹೋಗ್ತೀನಿ, ಬಿಕಾಸ್ ನರ್ಕದಿಂದ ಸ್ವರ್ಗಕ್ಕೆ ಹೋಗೋ ಒಂದು ಮಜಾನೇ ಬೇರೆ. ಆ್ಯಂಡ್ ನಮ್ಮನ್ನ ಜನ ಎಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಿರಲ್ಲ. ನಾನು ಸುದೀಪ್ ಸರ್ ಅಲ್ಲಿ ಇಡಿ ಅಂತ ಅಂದ್ರೆ ಯಾರ್ಯಾರನ್ನ ಯಾವ್ಯಾವ ಪೊಸಿಷನಲ್ಲಿ ಇಡ್ತೀರಾ ಇಡಿ ಅಂತ ಹೇಳಿದಾಗ ನಾನು 5th ಅಲ್ಲಿ ಇಟ್ಕೊಂಡ್ಬಿಟ್ಟೆ ನಾನು. ನರ್ಕದಲ್ಲಿರೋರು ಎಲ್ಲರನ್ನೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನಮ್ಮಿಬ್ರಿಗೂ. ಅಲ್ಲಿ ಹೋದಾಗ ಫ್ಯಾಮಿಲಿ ಇರಲ್ಲ, ಆ ಟೈಮಲ್ಲಿ ನಾವು ಕುಗ್ತೀವಿ. ಸಡನ್ ಆಗಿ ಅವ್ರು ಹೋದಾಗ ನಾನು ಒಬ್ಬಂಟಿ ಆಗೋದೆ ಅಂತ ಹೇಳಿ ಹತ್ತಿದ್ದಿದೆ. ನಾನು ಚೆನ್ನಾಗೇ ಆಡಿದ್ದೀನಿ, ನನಗೇನು ರಿಗ್ರೆಟ್ಸ್ ಇಲ್ಲ. ಬಿಕಾಸ್ ಅಲ್ಲಿರೋವರೆಗೂ ನಾನಾಗೇ ಇದ್ದೆ ಆ್ಯಂಡ್ ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ ನಾನು. ಹನುಮಂತು ಅವರು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಬಿಗ್ ಬಾಸ್ಗೆ. ಹಾಗೆ ಅವ್ರು 3ನೇ ವಾರ ಆದಮೇಲೆ ಬಂದರೂ ಸಹ ಅವ್ರಿಗೆ ಆಟ ಏನು ಅಂತ ಅರ್ಥ ಆಗದೆ ಇದ್ದರೂ ಸಹ ತುಂಬ ಚೆನ್ನಾಗಿ ಟಾಸ್ಕ್ಗಳಲ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ಬಂದರು. ಅವರು ಒಬ್ಬ ಆರ್ಟಿಸ್ಟ್, ನೀವು ಒಬ್ಬ ಆರ್ಟಿಸ್ಟ್. ಅವ್ರ ಆಟನ ಹೇಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ? ನಾನಾಗಲಿ ಹನುಮಂತು ಆಗಲಿ ನಮ್ಮಿಬ್ಬರಲ್ಲೂ ಒಂದು ಸಿಮಿಲಾರಿಟಿ ಏನಿತ್ತು ಅಂತಂದರೆ, ನಮ್ಗೆ ಬಿಗ್ ಬಾಸ್ ಆಟ ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಬಿಕಾಸ್ ನಾನು ಪ್ರೀವಿಯಸ್ ಸೀಸನ್ಸ್ ನೋಡಿಲ್ಲ, ನಾನು ನೋಡಿದ ಫಸ್ಟ್ ಸೀಸನ್ ಮಾತ್ರನೇ. ಆ್ಯಂಡ್ 10th ಸೀಸನಲ್ಲಿ ಸುಮ್ಮನೆ ಆವಾಗ ಅದೊಂದು ಹೈಲೈಟ್ಸ್ ನೋಡ್ತಾ ಇದ್ವಿ ಬಿಟ್ಟರೆ ನಾನು ಕಂಪ್ಲೀಟಾಗಿ ಬಿಗ್ ಬಾಸ್ ನಾನು ಫಾಲೋನೇ ಮಾಡಿರಲಿಲ್ಲ. ಹೀಗಿದ್ದಾಗ ಹೆಂಗೆ ಆಡಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ನಿಜವಾಗ್ಲೂ ಅದೆಲ್ಲ ಗೊತ್ತಿರಲಿಲ್ಲ. ಆ ಟೈಮ್ಗೆ ಏನಾಗುತ್ತೆ ಹಾಗಿರ್ತಾ ಇದ್ವಿ. ಆ್ಯಂಡ್ ಹನುಮಂತು ಕೂಡ ಅಷ್ಟೇ, ಯಾವುದೇ ರೀತಿ ಗೇಮ್ ಪ್ಲಾನ್ ಅಂದರೆ ಯಾವುದೇ ರೀತಿ ಸ್ಮಾರ್ಟ್ ಪ್ಲೇ ಮಾಡಿಲ್ಲ, ಯಾವುದೇ ರೀತಿ ಸ್ಟ್ರಾಟಜಿ ಮಾಡಿಲ್ಲ. ಅವ್ರಿಗೆ ಆ ಟೈಮಿಗೆ ಏನು ಅನ್ನಿಸ್ತಿತ್ತು ಅವ್ರು ಅದನ್ನು ಮಾಡ್ತಾ ಇದ್ರೆ ಹೊರತು ಅಲ್ಲೆಲ್ಲೂ ಅವ್ರು ಸ್ಮಾರ್ಟ್ ಪ್ಲೇ ಮಾಡಿದ್ರು ಅಂತ ಅನ್ನಿಸ್ತಿರಲಿಲ್ಲ. ಅವ್ರ ದಾರಿ ತುಂಬ ಕ್ಲಿಯರ್ ಆಗಿತ್ತು, ಅವ್ರು ತುಂಬ ನೇರವಾಗಿ ಥಿಂಕ್ ಮಾಡ್ತಾ ಇದ್ರು. ಯಾರಿಗೋ ತೊಂದರೆ ಕೊಡಬೇಕು, ಯಾರನ್ನೋ ಟಾರ್ಗೆಟ್ ಮಾಡಬೇಕು, ಈ ಥರ ಎಲ್ಲ ಇರಲಿಲ್ಲ. ಅವ್ರು ಆ ವೀಕ್ದೇನಿದೆ, ಹೋದ ವಾರ ಏನಿದೆ ಅದನ್ನು ನೋಡ್ಕೊಂಡು ಅವ್ರು ಅದಕ್ಕೆ ತಕ್ಕಾಗೆ ಹೇಳ್ತಾ ಇದ್ರು, ಏನೇ ಹೇಳೋದಿದ್ರು. ಸೊ ಹಾಗಾಗಿ ಆ ವ್ಯಕ್ತಿ ಮೇ ಬಿ ಅವರಿದ್ದಂಥ ರೀತಿನೇ ಅವ್ರನ್ನ ಗೆಲ್ಸಿದೆ ಅಂತ ಹೇಳ್ತೀನಿ. ಖಂಡಿತ. ಆ್ಯಂಡ್ ಇಷ್ಟು ಜನ ಕಂಟೆಸ್ಟೆಂಟ್ಸ್ಗಳಲ್ಲಿ ಒಬ್ಬ ಕಂಟೆಸ್ಟೆಂಟ್ ಜೊತೆ ನೀವೇನಾದ್ರು ರೋಲರ್ ಕೋಸ್ಟರ್ ರೈಡ್ ಹೋಗಿದ್ದೀರಾ ಅಂದರೆ ಅದು ಮಂಜಣ್ಣ. ಅವ್ರ ಜೊತೆ ನೀವು ಅದರ ಕೊನೆ ಫಿನಾಲೆ ಸೀಸನಲ್ಲಿ ನಾವು ಕೂಡ ಎಮೋಷ್ನಲ್ ಆಗಿದ್ದಿದೆ. ನೀವು ಹೇಗೆ ಹಾಡು ಕೇಳ್ತಾ ಹತ್ತಿದ್ದು ಅದೆಲ್ಲ ಇದೆ. ಎಲ್ಲ ಐ ಗೆಸ್ ಒಂದಿಷ್ಟು kg ಭಾರ ಕಡಿಮೆ ಆಯಿತು ಇಬ್ಬರು ಮನಸ್ಸಲ್ಲೂ. ಆ್ಯಂಡ್ ಅವ್ರನ್ನ ನಾವು ಗ್ರೇ ಏರಿಯಾ ಸ್ಪೆಷಲಿಸ್ಟ್ ಅಂತೆಲ್ಲನೂ ಅವ್ರಿಗೆ ಟ್ಯಾಗ್ ಬಂದಿದೆ. ಅವ್ರ ಜೊತೆ ನೀವು ಅಂದ್ಕೊಂಡಿದ್ರಾ ಈ ರೀತಿ ಒಂದು ಫ್ರೆಂಡ್ಶಿಪ್ ಆಗತ್ತೆ ಅಂತ? ಇಲ್ಲ, ಹಾಗೆಲ್ಲ ಏನು ಅನ್ಕೊಂಡಿಲ್ಲ. ಸ್ಟಾರ್ಟಿಂಗ್ ಇಬ್ರು ಒಟ್ಟಿಗೆ ಹೋಗ್ತೀವಿ ಸ್ಟೇಜ್ ಮೇಲೆ, ಅಂದ್ರೆ ಒಟ್ಟಿಗೆ ಹೋಗ್ತೀವಿ, ಮನೆಗೂ ಒಟ್ಟಿಗೆ ಹೋಗ್ತೀವಿ, ಅಂದ್ರೆ ಒಟ್ಟಿಗೆ ಎಂಟ್ರಿ ಕೊಡ್ತೀವಿ. ಅದಾಗ್ತಿದ್ದ ಹಾಗೆ ಅದೇನೋ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಅದೊಂದು ಬಾಂಡ್ ಶುರುವಾಗತ್ತೆ. ಸೊ ನನಗೆ ಮೊದಲನೇದಾಗಿ ಮಂಜಣ್ಣನಲ್ಲಿ ಇಷ್ಟ ಆಗಿದ್ದೇನು ಅಂತಂದ್ರೆ, ಅಂದ್ರೆ ಏನ್ ನನ್ನ ಮಂಜಣ್ಣನ ಕನೆಕ್ಟ್ ಮಾಡ್ತು ಅಂದ್ರೆ ಹೆಸರು ಮಂಜುನಾಥ್. ನನ್ನ ತಮ್ಮನ ಹೆಸರು ಮಂಜುನಾಥ್ ಅಂಡ್ ಮಂಜಣ್ಣನ ಹೆಸರು, ಆ ಹೆಸರು ನನಗೆ ಕನೆಕ್ಟ್ ಆಯ್ತು. ಮಂಜು ಅನ್ನೋ ಹೆಸರು ಕನೆಕ್ಟ್ ಆಯ್ತು. ಸೊ ಆ ಹೆಸರು ಕನೆಕ್ಟ್ ಆದಾಗ ಅದೇ ರೀತಿ ಮಾತುಕತೆಗಳಿತ್ತು ಅಂಡ್ ನಮ್ಮ ಥಾಟ್ಸ್ಗಳನ್ನ ನಾವು ಶೇರ್ ಮಾಡ್ತಾ ಇದ್ವಿ. ಅದೊಂದು ರೀತಿ ಅದೊಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಆಯಿತು. ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ಪು ಆಯಿತು, ಅದೊಂದು ಆರ್ಗ್ಯಾನಿಕ್ ಬಾಂಡಿಂಗ್ ಅದು. ಸೊ ಅದಾಗ್ತಿದ್ದ ಹಾಗೆ ಕೆಲವೊಂದ್ಸಲ ಅಲ್ಲಿ ಏನೇ ತಪ್ಪುಗಳಾದರೂ ನಾನು ವಾಯ್ಸ್ ಔಟ್ ಮಾಡಿದ್ದಿದೆ. ಅದರಿಂದ ಮಂಜಣ್ಣಂಗೆ ಬೇಜಾರಾಗಿರೋದಿದೆ, ಜಗಳ ಆಗಿರೋದಿದೆ ನನಗೆ ಅವ್ರಿಗೆ. ಸೊ ನಾನೇನೋ ಅವ್ರಿಗವ್ರೆ ಏನೇನೋ ಯೋಚನೆ ಮಾಡಿಬಿಡೋರು ಒಂದೊಂದ್ಸಲ. ಸೊ ಅದು ನನಗೆ ಬೇಜಾರಾಗಿದ್ದಿದೆ. ಹಿಂಗಿಲ್ದೇ ಇರೋದನ್ನ ಯಾಕೆ ಅವ್ರು ಹಿಂಗೆ ಯೋಚನೆ ಮಾಡಿ ತಪ್ಪು ತಿಳ್ಕೊತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡಿರೋದಿದೆ. ವೀಕೆಂಡಲ್ಲಿ ಅವ್ರು ಒಂದ್ಸಲ ಬಕೆಟ್ ಅಂತ ಹೇಳಿ ಕೊಡ್ತಾರೆ. ಆವಾಗ ನಾನು ಅದೇ ಹೇಳ್ತೀನಿ, ನಾನು ಯಾರು ಅವಾಗ ಅವ್ರು ಹೇಳೋ ಮಾತೊಂದು ಇರುತ್ತೆ, ಯಾರೇ ಕ್ಯಾಪ್ಟನ್ ಆದರೂ ಮೋಕ್ಷಿತಾ ಹೋಗಿ ಅವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ಅಂತಂದರೆ ನಾಮಿನೇಷನ್ಸಿಂದ ಸೇವ್ ಆಗೋದಕ್ಕೆ ಅಂತ ಹೇಳ್ತಾರೆ. ಹಂಗೆ ನಾನು ಇಲ್ಲವೇ ಇಲ್ಲ. ಅಂದರೆ ನನಗೇನು ಅನ್ಸುತ್ತೆ, ನಾನು ಅದನ್ನು ನೇರವಾಗಿ ಮಾತಾಡ್ತಿದ್ದೆ. ನೇರವಾಗಿ ಅಂದರೆ ಎಲ್ಲೂ ಯಾವುದೇ ರೀತಿಯಾದ ಹಿಂಜರಿಕೆ ಅಲ್ಲದೆ ಏನು ಅನ್ಕೊಂಡ್ಬಿಡ್ತಾರೋ ಏನೋ ಆ ಥರ ಎಲ್ಲ ಏನೋ ಅನ್ಕೊಳ್ದೆ ನಾನು ಮಾತಾಡ್ತಿದ್ದೆ. ಹಾಗೆ ಇರ್ತಿದ್ದೆ ನಾನು. ಆ್ಯಂಡ್ ಎಲ್ಲರ ಜೊತೆಗೂ ಮಿಂಗಲ್ ಆಗ್ತಿದ್ದೆ. ಅದು ಅವ್ರಿಗೆ ಮೇ ಬಿ ಹಂಗೆ ಕಾಣಿಸಿದೆ. ಸೊ ಅವ್ರು ಅಂದಿದ್ದು ಆ ಮಾತುಗಳೆಲ್ಲ ನನಗೆ ತುಂಬ ಫೀಲ್ ಆಗಿ ನೋ ಅಂತ, ಇಲ್ಲ ಇವರಿಂದ ದೂರ ಇರಬೇಕು ಅಂತ ಅಂದ್ಕೊಂಡಿದ್ದು ಇದೆ. ಬಟ್ ಏನೇ ಜಗಳ ಆಗಲಿ ಏನೇ ಆದ್ರೂ ಆ ವ್ಯಕ್ತಿ ಜೊತೆ ನಾನು ಎಷ್ಟೇ ಜಗಳ ಆಡಿದ್ರು ಬಟ್ ಎಲ್ಲೋ ಒಂದು ಕಡೆ ಅದೇನೋ ಗೊತ್ತಿಲ್ಲ. ಈಗ ನೀವು ನಿಮ್ಮ ಅಕ್ಕ ಎಷ್ಟೇ ಜಗಳ ಆಡಿದ್ರು ಅದೆಲ್ಲೋ ಒಂದು ಕಡೆ ಇರುತ್ತಲ್ವ, ನಮ್ಮ ಅಕ್ಕ ಅನ್ನೋದೊಂದು ಅನ್ಸುತ್ತಲ್ವ, ಹಾಗೆ ಆ ರೀತಿ
ಅನ್ನಿಸ್ತಿತ್ತು. ಏನೇ ಜಗಳ ಆದ್ರೂ ಮಂಜಣ್ಣ ಅಲ್ಲಿದ್ದಾರೆ, ಅಲ್ಲಿದ್ದಾರೆ, ಯಾಕೋ ಡಲ್ ಆಗಿದಾರಲ್ಲ, ಯಾಕೆ ಡಲ್ ಆಗಿದ್ದಾರೆ, ಆ ರೀತಿ ಎಲ್ಲ ಒಂಥರ ಅನ್ಸೋದು. ಅದೇ ಹೇಳೋದು, ಆ ಮನೇಲಿ ಅತಿ ಹೆಚ್ಚು ಜಗಳ ಆಡಿದ್ದು ನಾನು ಅದೇ ವ್ಯಕ್ತಿ ಜೊತೆಗೆ. ಆ್ಯಂಡ್ ಅದೇನೋ ಗೊತ್ತಿಲ್ಲದೆ ಕನೆಕ್ಟ್ ಆಗಿದ್ದು ಅವ್ರ ಜೊತೆಗೆ. ಅವ್ರೇನಾದ್ರು ಬೇಜಾರು ಮಾಡ್ಕೊಂಡ್ರೆ ನನಗೆ ಫೀಲ್ ಆಗ್ತಿತ್ತು, ಯಾಕೆ ವೈ ಅಂತ ನನಗನ್ಸೋದು. ಅವ್ರು ಫೀಲ್ ಆಗ್ತಿದ್ದಾರೆ, ಅವ್ರು ಒಬ್ಬರೇ ಕೂತಿದ್ದಾರೆ ಅಂದರೆ ನಿನಗೆ ಯಾಕೆ ಇಷ್ಟು ಫೀಲ್ ಆಗಬೇಕು ಅಂತ ಅನಿಸಿದ್ದು ಹೌದು ನನಗೆ. ಆಗ ಅನಿಸಿದ್ದು, ಇದು ಯಾವುದೇ ಆಟಕ್ಕೋಸ್ಕರ ಆದಂಥ ಒಂದು ಸಂಬಂಧ ಅಲ್ಲ, ಲೈಕ್ ನಮಗೆ ಗೊತ್ತಿಲ್ಲದಿರೋ ಹಾಗೆ ಆರ್ಗ್ಯಾನಿಕ್ ಆಗಿ ಆಗಿರೋ ಅಂಥದ್ದು ಅಂತೇಳಿ ಅನಿಸ್ತು. ಆ್ಯಂಡ್ ಹೋಗ್ತಾ 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 ಅದೆಲ್ಲ ಕ್ಲಿಯರ್ ಆಗ್ತಾ ಬಂತು. ನಿಮಗೆ ಮನಸ್ತಾಪ ಇರಲಿ, ಬೇಜಾರಿರಲಿ, ಏನೇ ಇದ್ರು ಅಬ್ಬಬ್ಬಾ ಅಂದರೆ 1 ವೀಕ್ ಕಂಟಿನ್ಯೂ ಮಾಡ್ಬೋದು, 2 ವೀಕ್ಸ್ ಕಂಟಿನ್ಯೂ ಮಾಡ್ಬೋದು ಆ ಮನೇಲಿ. ಅದ್ರ ಮೇಲೆ ಕಂಟಿನ್ಯೂ ಮಾಡೋಕ್ಕಾಗೋದೇ ಇಲ್ಲ. ಬೆಳಗ್ಗೆ ಎದ್ರೆ ಅವ್ರ ಮುಖ ನೋಡ್ತೀವಿ, ಅವ್ರು ನಮ್ಮ ಮುಖ ನೋಡ್ತಾರೆ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಒಟ್ಟಿಗೆ ಆಡಲೇಬೇಕಾಗತ್ತೆ. ಸೊ ಅದು ಕಂಟಿನ್ಯೂ ಮಾಡ್ಬೇಕಂತ ಅನ್ಸಲ್ಲ. ಅದು ಅದೇ ರೀತಿ ಎಲ್ಲ ಸರಿ ಹೋಯ್ತು, ಮಾತಾಡಿದ್ರು, ಎಲ್ಲ ಸರಿ ಹೋಯ್ತು. ಅದೇ ಈ ಟಾಪಿಕಲ್ಲೇ ಇರೋದು ಇವಾಗ ಹೇಳ್ತಾ ಇರೋದು. ಈಗ ನಾವು ಅದೇ ನೀವು ಹೇಳ್ದಂಗೆ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಿರ್ತೀವಿ, ಇನ್ನೇನೋ ಮಾಸ್ಟರ್ ಮೈಂಡ್ ಥರ ತಲೆ ಉಪಯೋಗಿಸಿ ಟಾಸ್ಕಲ್ಲೆಲ್ಲ ಪರ್ಫಾರ್ಮ್ ಮಾಡಿರ್ತೀವಿ. ಆದರೆ ಅವ್ರ ಜೊತೆನೇ ನಾವು ಇನ್ನೂ 100 ದಿನ ಇರಬೇಕಂತೆಲ್ಲ ಇರುತ್ತೆ. ಹೀಗೆಲ್ಲ ಇರಬೇಕಾದ್ರೆ ಕೆಲವು ಸತಿ ಬಿಗ್ ಬಾಸ್ ಕೊಡೋ ಟಾಸ್ಕಿಂದನೇ ನೀವು ಯಾರ ಜೊತೆ ಆಡ್ಬೇಕಂತಿದ್ರೆ ಅವ್ರ ವಿರುದ್ಧವಾಗಿ ಆಡ್ಬೇಕಾಗಿ ಬರುತ್ತೆ. ಹೀಗೆಲ್ಲ ಇರಬೇಕಾದ್ರೆ ಯಾವುದೋ ಒಂದು ಸಂಬಂಧ ಕೊನೆಯವರೆಗೂ ಉಳಿಸ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತಾ ಬಿಗ್ ಬಾಸ್ ಮನೆಯಲ್ಲಿ? ಆಟನ ಆಟದ ಥರ ನೋಡಬೇಕು, ಸಂಬಂಧನ ಸಂಬಂಧದ ಥರ, ಅಂದರೆ ಫ್ರೆಂಡ್ಶಿಪ್ ಥರ ನೋಡಬೇಕು, ಆಟನ ಆಟದ ಥರ ನೋಡಬೇಕು. ಆವಾಗ ನಿಮಗೆ ತೊಂದರೆ ಆಗಲ್ಲ. ಆಟದಲ್ಲಿ ಫ್ರೆಂಡ್ಶಿಪ್ನ ತಗೊಂಬಂತು ಅಂತಂದರೆ ನಿಜವಾಗ್ಲೂ ಆಟಕ್ಕೂ ತೊಂದರೆ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಈ ಫ್ರೆಂಡ್ಶಿಪ್ಗೂ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಉದ್ದೇಶ ಏನು, ಈ ಮನೆಗೆ ಬಂದಿರೋ ಉದ್ದೇಶ ಏನು, ನಾವು ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಆಚೆ ಹೋದ್ಮೇಲೂ ಫ್ರೆಂಡ್ಶಿಪ್ ಮಾಡ್ಕೋಬೋದು. ಆದರೆ ಈ ಆಪರ್ಚುನಿಟಿ ಸಿಗೋದು ಒಂದೇ ಸಲ. ಬಿಗ್ ಬಾಸ್ ಮನೆಗೆ ನಾವು ಹೋಗೋಕ್ಕಾಗೋದು ಒಂದೇ ಸಲ, ಅದ್ರ ಕಂಟೆಸ್ಟೆಂಟ್ ಆಗಿ ಹೋಗೋಕ್ಕಾಗೋದು ಒಂದೇ ಸಲ. ಹಂಗೆ ಹೋಗ್ತಿದ್ದೀವಿ ಅಂದಮೇಲೆ ಅಲ್ಲಿ ಯಾವುದೇ ರೀತಿಯಾದ ಫ್ರೆಂಡ್ಶಿಪ್ ಆಗಲಿ, ಬೇರೆ ಸಂಬಂಧಗಳಿಗಾಗಲಿ, ನಾವು ಸಂಬಂಧಗಳ ಬಗ್ಗೆ ಯೋಚನೆ ಮಾಡಿದೆ ನಮ್ಮ ಗುರಿ ಏನಿದೆ, ನಾವು ಏನು ಅನ್ಕೊಂಬಂದಿದ್ದೀವಿ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಆವಾಗಲೇ ನಾವು ಅನ್ಕೊಂಡಿರೋ ಒಂದು ಗುರಿ ತಲುಪಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಎರಡೂ ನಿಭಾಯಿಸೋಕ್ಕಾಗದೆ, ಅಂದರೆ ಈ ಕಡೆ ನಮ್ಮ ಗುರಿನೂ ಮುಟ್ಟೋಕ್ಕಾಗಲ್ಲ, ಈ ಕಡೆ ಇಲ್ಲಿ ಫ್ರೆಂಡ್ಶಿಪ್ಪು ಹಾಳು ಮಾಡ್ಕೋತೀವಿ. ಸೊ ಹಾಗಾಗಿ ಏನು ಅನ್ಕೊಂಡಿದ್ರೆ ಅದ್ರ ಬಗ್ಗೆ ಮಾತ್ರ ಫಸ್ಟ್ ಫೋಕಸ್ ಮಾಡಿ, ಆಚೆ ಬಂದಮೇಲೂ ಫ್ರೆಂಡ್ಶಿಪ್ ಮಾಡ್ಬೋದು. ಆ್ಯಂಡ್ ಈ ಬಿಗ್ ಬಾಸ್ ಸೀಸನಲ್ಲಿ ಒನ್ ಆಫ್ ದ ಮೇನ್ ತಲೆನೋವು ಅಥವಾ ನಮ್ಗೆ ಆಡಿಯನ್ಸ್ಗೂ ಯೋಚನೆ ಆಗ್ತಿದ್ದೀನಿ ಅಂದರೆ ಉಸ್ತುವಾರಿ ಯಾರು ಮಾಡ್ತಾರೆ ಅಂತ. ಅಂದರೆ ಈ ಟಾಸ್ಕ್ ಅಂತ ಬಂದರೆ ಫಿಸಿಕಲ್ ಟಾಸ್ಕ್ ಇರಲಿ, ಮೆಂಟಲ್ ಟಾಸ್ಕ್ ಏನೇ ಇದ್ರೂ ಹೆಂಗೋ ಕಂಡುಹಿಡ್ಕೊಂಡ್ಬಿಡ್ಬೋದು ಹೆಂಗೆ ಆಟ ಆಡಬೇಕು ಅಂತ. ಆದರೆ ಉಸ್ತುವಾರಿ ಮಾಡೋದೇ ಕೆಲವು ಸತಿ ತುಂಬಾ ಒಂಥರ ತಲೆಗೆ ತುಂಬ ಕೆಲಸ ಆಗೋದು, ಪ್ರೆಷರ್ ಆಗೋದು. ಈಗ ಹೇಗೆ ಅನ್ಸುತ್ತೆ ಉಸ್ತುವಾರಿ ಅಂದರೆ ಏನು ಗಮನ ಕೊಡಬೇಕು ಒಬ್ಬ ಉಸ್ತುವಾರಿ ಆದರೆ? ಆಟ ಆಡೋರ್ಗಿಂತ ಉಸ್ತುವಾರಿಗಳು ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ತುಂಬಾ ಅಂದ್ರೆ ತುಂಬಾ. ಯಾಕೆ ಅಂತಂದ್ರೆ ನಾವ್ ಈ ಕಡೆ ಒಂದ್ ಲೈನ್ ಒಂಚೂರು ಆಚೀಚೆ ಆದ್ರೂ ಹೋಗ್ಬಿಡುತ್ತೆ. ಒಂದ್ಸಲ ನೀವು ನೋಡಿರ್ಬೋದು, ಚೈತ್ರ ಅವರು ಉಸ್ತುವಾರಿ ಮಾಡುವಾಗ ನಾನು ಐಶುಗೆ ದಿಂಬು ಕೊಡೋವಾಗ, ಪಿಲ್ಲೋ ಕೊಡೋವಾಗ ಲೈನ್ ಹಿಂದೆನೆ ಕೊಟ್ಟಿರ್ತೀನಿ. ಬಟ್ ಅವ್ರು ಹಿಂಗ್ ನೋಡೋಷ್ಟ್ರೊಳಗೆ ಅವ್ರು ತಿರುಗಿ ಹೊರಟೋಗ್ಬಿಟ್ಟಿರ್ತಾರೆ. ಇಲ್ಲ ನೀವು ಲೈನ್ ಹೊರಗಿಂದ ಇಸ್ಕೊಂಡ್ರಿ ಅಂತ ಹೇಳಿ ಅವರು ಆ ಆಟನೇ ರದ್ದಾಗೋಗುತ್ತೆ. ಸೊ ಈ ತರ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಏನಾಗೋಗುತ್ತೆ ಅಂತಂದ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅದು. ಸೊ ಹಾಗಾಗಿ ಉಸ್ತುವಾರಿ ವಹಿಸೋರು ತುಂಬಾನೇ ನಮ್ಕಿನ ಜಾಸ್ತಿ ಅವರು ತುಂಬಾ ಅಲರ್ಟ್ ಆಗಿರ್ಬೇಕು. ಅಂಡ್ ನಾವಿಲ್ಲಿ ಬಿದ್ದಿದೀವಿ ಅನ್ಕೊಳ್ಳಿ, ಅವರು ಇಲ್ಲಿ ಬಂದು ಇಲ್ಲಿ ಹಿಂಗೆ ನೋಡ್ಬೇಕು, ಇಲ್ಲ ಆ ಕಡೆ ಹೋದ್ವಾ ಅವರು ಹಂಗೆ ಬಂದು ನೋಡ್ಬೇಕು. ಅವ್ರೊಂಚೂರು ಮಿಸ್ ಮಾಡಿದ್ರು ಅಂದ್ರು ಇಡೀ ಆಟನೇ ಹಾಳಾಗೋಗುತ್ತೆ. ಎಸ್ಪೆಷಲಿ ಉಸ್ತುವಾರಿ ಈಸಿ ಅಂತ ಹೇಳ್ತಾರೆ, ಆದ್ರೆ ಆಟ ಆಡೋರ್ಗಿಂತ ಉಸ್ತುವಾರಿ ಮಾಡೋದಿದೆಯಲ್ಲ ಅದು ತುಂಬಾನೇ ಕಷ್ಟ. ಇಟ್ಸ್ ನಾಟ್ ಈಸಿ. ಯಾಕೆ ಅಂತಂದ್ರೆ ಕರೆಕ್ಟಾಗಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅದಾಗ್ಲಿಲ್ಲ ಅಂತಂದ್ರೆ ಅದು ಅನ್ಯಾಯ ಆಗುತ್ತೆ. ಅವರು 2 ಟೀಮಲ್ಲಿ ಯಾರದೇ ಒಬ್ರಿಗೆ ಓಕೆ ಅಂತ ಹೇಳ್ಬೋದು, ಆದ್ರೆ ನೋಡೋ ಜನಕ್ಕೆ ಗೊತ್ತಾಗ್ತಿರುತ್ತೆ ಅವ್ರು ಎಲ್ಲಿ ತಪ್ಪು ಮಾಡಿದ್ರು ಅಂತ. ಸೊ ಹಾಗಾಗಿ ಆಟ ಆಡೋರ್ಗಿಂತ ಉಸ್ತುವಾರಿ ಮಾಡೋರ್ ಕೆಲ್ಸನೇ ದೊಡ್ಡದು. ಸೊ ಅವ್ರು ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ಖಂಡಿತ. ನಿಮ್ಮದೇ ಆದ ಓನ್ ಪರ್ಸನಲ್ ಲೈಫ್ ನೋಡ್ಕೊಂಡು ಬಂದಿದ್ದೀರಾ, ನಿಮ್ಮದೇ ಆದ ಅನುಭವಗಳಿದೆ. ಇದರ ಬೇಸಿಸ್ ಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಏನು ಈ ಕಾರ್ಯಕ್ರಮ? ಎಲ್ಲರಿಗೂ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ. ಎಸ್, ಎಲ್ಲರಿಗೂ. ಈಗ ಎಲ್ಲರೂ ಬಿಗ್ ಬಾಸಿಗೆ ಏನಕ್ಕೆ ಹೋಗ್ತಾರೆ?
ಅವರ ಒಂದು ಪರ್ಸನಾಲಿಟಿನ ತೋರ್ಸಕ್ಕೆ ಅಂತ ಹೋಗ್ತಾರೆ. ಅಂಡ್ ಅವ್ರು ಗೆಲ್ಲಬೇಕು ಅನ್ನೋ ಆಸೆಲೆ ಎಲ್ರು ಹೋಗೋದು. ಗೆಲ್ಲಬೇಕು ನಿಜ, ಗೆಲ್ಲೋದಕ್ಕೆ ನೀನ್ ಹೋಗೋ ದಾರಿ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಟದಲ್ಲಿ ಮೋಸ ಮಾಡಿ ಗೆಲ್ಬೋದು, ಆದ್ರೆ ಆ ದಾರಿ ಇದೆಯಲ್ಲ ಅದಷ್ಟು ಚೆನ್ನಾಗಿಲ್ಲ. ಸೊ ಹಾಗಾಗಿ ನಾನು ಅನ್ಕೊಳ್ಳೋದಷ್ಟೇ, ಗೆಲ್ಬೇಕು ನಿಜ, ಗೆಲ್ಬೇಕು ಅನ್ನೋದಕ್ಕೆ ನೀನ್ ಹೋಗೋ ದಾರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ನೀನ್ ಹೋಗೋ ದಾರಿ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅದ್ ನಿಜವಾಗ್ಲೂ ನಿನ್ನಲ್ಲಿ ಕರ್ಕೊಂಡು ಹೋಗಿ ಕೂರ್ಸುತ್ತೆ. ಅದಿಲ್ಲ ಅಂತಂದ್ರೆ ಇಲ್ಲ. ವ್ಯಕ್ತಿತ್ವನ ಹಾಳು ಮಾಡ್ಕೊಂಡು ಫಿನಾಲೆವರೆಗೂ ಇರೋದು ಒಂದೇ, ವ್ಯಕ್ತಿತ್ವ ಚೆನ್ನಾಗಿದ್ದು ಮಧ್ಯದಲ್ಲಿ ಬರೋದು ಒಂದೇ. ಆದ್ರೆ ಅಟ್ ದ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಅಂತಂದ್ರೆ ಅದು ವ್ಯಕ್ತಿತ್ವದ ಆಟ. ಕಡೆಯವರೆಗೂ ಜನ ನಿಮ್ನ ನೆನಪಲ್ಲಿ ಇಟ್ಕೊಳ್ಳೋದು ನಿಮ್ಮ ವ್ಯಕ್ತಿತ್ವ ಏನು, ಖಂಡಿತ ಅದ್ರಲ್ಲಿ ಮಾತ್ರ ಅವ್ರು ನಿಮ್ನ ನೆನ್ಪಿಟ್ಕೋತಾರೆ ಹೊರತು ಈ ಆಟದಲ್ಲಿ ಇವ್ರು ಗೆದ್ರು ಮರ್ತು ಹೋಗಿರುತ್ತೆ ಕೆಲಸ, ಯಾರು ಗೆದ್ದಿದ್ರು ಯಾವ ಟಾಸ್ಕ್ ಅಲ್ಲಿ ಅಂತ. ಹೌದು. ಅಂಡ್ ಆಟದಲ್ಲಿ ಇವ್ರು ಗೆದ್ರು, ಹೇಗ್ ಗೆದ್ರು ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ವ್ಯಕ್ತಿತ್ವದ ಕಡೆ ಗಮನ ಕೊಡಬೇಕು. ಎಸ್. ಆ್ಯಂಡ್ ಅನದರ್ ಹೈಲೈಟ್ ಆಫ್ ಬಿಗ್ ಬಾಸ್ ಅಂದರೆ ನಾವು ಪ್ರತಿ ಸೀಸನ್ ಕಾಯೋದು ಸುದೀಪ್ ಸರ್ ಹೇಗೆ ಈ ಸೀಸನ್ ಹೇಗಿರ್ತಾರೆ, ಯಾವ ಥರ ಮಾತಾಡ್ತಾರೆ ಅನ್ನೋದು. ಅವ್ರು ಟ್ವೀಟ್ ಸಹ ಮಾಡಿದ್ದಾರೆ, ಇದು ನನ್ನ ಕೊನೆ ಸೀಸನ್ ಆಗಿರುತ್ತೆ ಅನ್ನೋ ಥರ. ಗೊತ್ತಿಲ್ಲ ಏನಾಗ್ಬೋದು ನೆಕ್ಸ್ಟ್ ಸೀಸನ್ ಅಂತ, ಆದರೆ ಹೇಗಿರ್ಬೋದು ಇನ್ ಕೇಸ್ ಬಿಗ್ ಬಾಸ್ ವಿತೌಟ್ ಸುದೀಪ್ ಸರ್? ಅಂದರೆ ದೇವಸ್ಥಾನದಲ್ಲಿ ದೇವರೇ ಇಲ್ದಿರೋ ಹಾಗೆ ಅಷ್ಟೇ. ಬಿಕಾಸ್ ಅವರು ನಮಗೆ ಪ್ರತಿ ವಾರ ಅವ್ರು ಏನೇನು ಹೇಳ್ತಿದ್ರೋ ಸೂಕ್ಷ್ಮವಾಗಿ ಹೇಳ್ತಾ ಇದ್ರು, ಡೈರೆಕ್ಟಾಗಿ ಹೇಳ್ತಾ ಇರಲಿಲ್ಲ. ಅವ್ರು ಅಷ್ಟು ಸೂಕ್ಷ್ಮವಾಗಿ ಹೇಳೋದನ್ನ ನಾವು ಅರ್ಥ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ತಾ ಬಂದಿದ್ದಕ್ಕೇನೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದ್ದು. ಇಲ್ಲ ಅಂದಿದ್ರೆ ನೋ. ಯಾಕೆಂದ್ರೆ ನಾವಲ್ಲಿ ಏನು ಮಾಡ್ತೀವಿ, ಏನು ಆಡ್ತೀವಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಅದು ಸರಿನೋ ತಪ್ಪೋ ನಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ನಾವು ಮಾಡಿದ್ದೆಲ್ಲ ಸರಿ ಅಂತ ನಮಗನ್ಸುತ್ತೆ. ನಾವು ಬರೀ ಬೇರೆಯವ್ರ ಮಿಸ್ಟೇಕ್ಸ್ನ ಪಾಯಿಂಟ್ ಔಟ್ ಮಾಡೋದ್ರಲ್ಲೇ ಇರ್ತೀವಿ. ಬಟ್ ಯಾರು ಸರಿ ಯಾರು ತಪ್ಪು ಅಂತ ಕರೆಕ್ಟಾಗಿ ಹೇಳೋದು ಸುದೀಪ್ ಸರ್ ಬಂದು, ಹೌದು, ನಾವ್ ಯಾರು ಏನ್ ತಪ್ಪು ಮಾಡಿದೀವಿ, ಯಾರು ಸರಿ ಯಾರು ತಪ್ಪು ಅಂತ ನಮಗೆ ತಿಳಿಸಿ ಹೇಳೋದೆ ಸುದೀಪ್ ಸರ್. ಸುದೀಪ್ ಸರ್ ಇಲ್ಲ ಅಂತಂದ್ರೆ ಅಂಡ್ ಅವ್ರಷ್ಟು ಚಂದ ಹೇಳ್ತಾರೆ. ಅದೇ ಇಲ್ಲ ಅಂತಂದ್ರೆ ಮೇ ಬಿ ಮುಂದೆ ಬರೋ ಕಂಟೆಸ್ಟೆಂಟ್ಸ್ ಅದನ್ನೆಲ್ಲ ಮಿಸ್ ಮಾಡ್ಕೋತಾರೆ. ಖಂಡಿತ ಮಿಸ್ ಮಾಡ್ಕೋತಾರೆ. ಈ ಒಂದು ಎಕ್ಸ್ಪೋಜರ್ ಅಂದರೆ ನಿಮ್ಮ ಒಂದು ಲೈಫಲ್ಲಿ ಶೂಟಿಂಗ್ ಅದು ಇದು ಅಂತ ಪೂರ್ತಿ ಬ್ಯುಸಿ ಆಗಿರ್ತೀರ. ಮಧ್ಯದಲ್ಲಿ ಒಂದು ಬಿಗ್ ಬಾಸ್ ಅನ್ನೋ ಒಂದು ಶೋ ಬಂತು, ಟಾಪ್ 4 ಅಲ್ಲಿ ಸಹ ಇದ್ರಿ. ಈ ಒಂದು ಎಕ್ಸ್ಪೋಜರ್ ಮುಂದೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ಸುತ್ತೆ? ನಾನು ಹೇಳಿದ್ದೆ, ಅದು ನಾನು ಮಾಡಿದ ಸೀರಿಯಲ್ ನನಗೆ ಲೈಫ್ ಕೊಟ್ಟಿತ್ತು. ಇದು ಆ ಲೈಫ್ನ ಇನ್ನಷ್ಟು ಕಲರ್ಫುಲ್ ಮಾಡುತ್ತೆ ಅಂತ ನಂಬಿದ್ದೆ. ಎಸ್. ಬಟ್ ಆಚೆ ಬಂದ್ಮೇಲೆ ಗೊತ್ತಾಯ್ತು, ಎಸ್ ನನ್ನ ನಂಬಿಕೆ ಮೋಸ, ಅಂದರೆ ನನ್ನ ನಂಬಿಕೆಗೆ ನನ್ನ ನಂಬಿಕೆ ಸುಳ್ಳಾಗಿಲ್ಲ. ಜನ ಇಷ್ಟಪಟ್ಟಿದ್ದಾರೆ, ಮೋಕ್ಷತನ್ನ ಇಷ್ಟಪಟ್ಟಿದ್ದಾರೆ ಜನ ಅನ್ನೋದು ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಅಷ್ಟು ಘಟಾನುಘಟಿಗಳ ಮಧ್ಯೆ ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಕೂರಿಸಿದ್ದಾರೆ ಅಂತಂದರೆ ಖಂಡಿತ ನಾನು ಅವ್ರಿಗೆ ಇಷ್ಟ ಆಗಿದ್ದೀನಿ. ನಾನು ಇಷ್ಟ ಆಗಿದ್ದಕ್ಕೆ ಅಲ್ಲಿ ಕೂರಿಸಿದ್ದಾರೆ, ಇಲ್ಲ ಅಂದಿದ್ರೆ ಇಲ್ಲ. ಹೌದು. ಸೊ ಅದ್ರ ಬಗ್ಗೆ ನಂಗೆ ಖುಷಿ ಇದೆ. ನಾವು ನಿಮ್ಮನ್ನ ಕಂಟೆಸ್ಟೆಂಟ್ ಆಗಿ ನೋಡಿದೀವಿ, ನಿಮ್ ಜೊತೆ ಆಡಿದ ಬೇರೆ ಕಂಟೆಸ್ಟೆಂಟ್ಸ್ಗಳನ್ನ ನೋಡಿದೀವಿ. ಆದ್ರೆ ನಿಮಗೆ ಅವ್ರು ಇನ್ನೂ ಹತ್ರದಿಂದ ಪರಿಚಯ. ಆ ಕಂಟೆಸ್ಟೆಂಟ್ಸ್ಗಳನ್ನ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರಿಗೆ ಒಂದು ಪದದಲ್ಲಿ ಅವ್ರಿಗೊಂದು ಅಬ್ಜೆಕ್ಟಿವ್ ಕೊಡಬಹುದು ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಅವ್ರನ್ನ ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಏನ್ ಹೇಳ್ತೀರಾ ಅಂತ. ಚೈತ್ರಾ ಕುಂದಾಪುರ. ಅವರು ಒಂಥರ ಮಗು ಥರ, ನೀವೇನು ಕೊಡ್ತೀರೋ ಅವ್ರು ವಾಪಸ್ ಕೊಡ್ತಾರೆ. ರಂಜಿತ್ ಕುಮಾರ್. ರಂಜಿತ್ ಅವ್ರ ಜೊತೆ ನನಗೆ ಒಡನಾಟ ಸ್ವಲ್ಪ ಕಮ್ಮಿನೇ. ಬಟ್ ಟೀಮ್ ಅಂತ ಬಂದಾಗ ಜೊತೆಯಾಗಿ ನಿಲ್ಲುವಂಥ ವ್ಯಕ್ತಿ. ಹಂಸ ನಾರಾಯಣ ಸ್ವಾಮಿ. ಸ್ಪೋರ್ಟಿವ್ ಆಗಿ ತಗೋತಾರೆ, ಏನೇ ಇದ್ರು ಸ್ಪೋರ್ಟಿವ್ ಆಗಿ ತಗೋತಾರೆ. ತ್ರಿವಿಕ್ರಮ್. ಏನೇ ಮನಸ್ತಾಪಗಳಿದ್ರು ಕೂತು ಬಗೆಹರಿಸ್ಕೊಳ್ಳೋ ಅಂಥ ವ್ಯಕ್ತಿ. ಲಾಯರ್ ಜಗದೀಶ್. ಫನ್. ಭವ್ಯ ಗೌಡ. ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್. ಶಿಶಿರ್ ಶಾಸ್ತ್ರಿ. ಸ್ವೀಟ್ ಹಾರ್ಟ್. ಗೌತಮಿ ಜಾಧವ್. ಪಾಸಿಟಿವ್. ಅನುಷಾ ರೈ. ಅವರು ಒಂಥರ ಡಾಲ್. ಧರ್ಮ ಕೀರ್ತಿರಾಜ್. ಜೆಂಟಲ್ಮನ್. ಯಮುನಾ ಶ್ರೀನಿಧಿ. ಸ್ವೀಟೆಸ್ಟ್. ಐಶ್ವರ್ಯ ಸಿಂಧೋಗಿ. ಸ್ವೀಟ್ ಹಾರ್ಟ್. ಉಗ್ರ ಮಂಜು. ಅವರೊಂಥರ ಹೆಂಗರಳು ಅವ್ರಿಗೆ. ತುಗಾಲಿ ಮಾನಸ. ಪಟಾಕಿ. ಗೋಲ್ಡ್ ಸುರೇಶ್. ಏನೇ ಕಷ್ಟಗಳು ಎದುರಾದ್ರೂ ಆ ವ್ಯಕ್ತಿ ಕುಗ್ದೆ ಅದನ್ನ ಸರಿಪಡಿಸ್ಕೊಂಡು ಬೌನ್ಸ್ ಬ್ಯಾಕ್ ಆಗ್ತಾರೆ. ಧನ್ರಾಜ್ ಆಚಾರ್. ಅವ್ರೊಂಥರ ಈ ರೊಚ್ಚಿಡ್ದಿರೋ ಮಗು ತರ. ಏನಂತಂದ್ರೆ ನಾನು ಏನ್ ಹೇಳ್ತೀನಿ ಅದೇ ಸರಿ ಅಂತ ಹೇಳ್ತಾರೆ. ಹನುಮಂತು. ಅವ್ರೊಂಥರ ಗೋಲ್ಡ್. ರಜತ್.
ರಜತ್ ನನ್ನ ಫೇವ್ರೆಟ್. ಅಂಡ್ ಐ ಗೆಸ್ ಅವರು ಒನ್ ಆಫ್ ದ ಸರ್ಪ್ರೈಸಿಂಗ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ, ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದು.